ನಮಸ್ಕಾರ ಸ್ನೇಹಿತರೆ. ಈ ನೀರು ಎಷ್ಟು ತಿಳಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಆ ನೀರಿನ ಒಂದು ತಳದಲ್ಲಿರುವಂತಹ ಕಲ್ಲುಗಳು ಕೂಡ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಅದೇ ರೀತಿ ನಾವು ನಮ್ಮ ಮನಸ್ಸನ್ನು ಇಷ್ಟೇ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗೂ ಕೂಡ ಎಲ್ಲ ಒಳ್ಳೆಯದೇ ಆಗುತ್ತೆ ಅಲ್ವಾ? ಯಾರನ್ನು ಅವರ ಬಟ್ಟೆಗಳಿಂದನೋ ಅಥವಾ ಅವರ ಆರ್ಥಿಕ ಸ್ಥಿತಿಗತಿಗಳಿಂದನೋ ಅಥವಾ ಇನ್ಯಾವುದೋ ಒಂದು ರೀತಿಯಿಂದ ಗಂಡು ಅಂತನೋ ಹೆಣ್ಣು ಅಂತನೋ ಅವರು ಕಪ್ಪು ಅಂತನೋ ಅಥವಾ ಇವರು ಬಿಳಿ ಅಂತನೋ ಯಾವುದೋ ಒಂದು ಆಧಾರದ ಮೇಲೆ ಇನ್ನೊಬ್ಬರನ್ನ ನಾವು ಏನು ಅನ್ನದೇ ಇದ್ದು ಅವರಿಗೂ ಕೂಡ ಒಂದು ಒಳ್ಳೆಯ ಮಾತುಗಳನ್ನು ಆಡಿ ಅವ್ರ ಜೊತೆನೂ ಕೂಡ ನಾವು ಸಂತೋಷವಾಗಿ ಅವರಿಗೂ ನಮ್ಮಲ್ಲಿ ಏನು ಗೊತ್ತಿರುತ್ತೋ ಅದನ್ನು ಅವರಿಗೆ ವಿಷಯ ತಿಳಿಸಿ ಅವರಲ್ಲಿ ಗೊತ್ತಿರುವಂತಹ ವಿಷಯಗಳನ್ನು ನಾವು ತಿಳ್ಕೊಂಡಾಗ ನಮ್ಮ ಮನಸ್ಸು ಕೂಡ ಈ ನೀರಿನಷ್ಟೇ ತಿಳಿಯಾಗಿ ಸ್ವಚ್ಛವಾಗಿ ಕಾಣಿಸುತ್ತೆ. ಅದನ್ನು ಬಿಟ್ಟು ನಮ್ಮ ಮನಸ್ಸನ್ನು ರಾಡಿ ಮಾಡಿಕೊಂಡು ಬೇರೆಯವ್ರ ಮನಸ್ಸುಗಳನ್ನು ರಾಡಿ ಮಾಡಿ ಅವರಿಗೂ ಏನೋ ಒಂದು ಮನಸ್ಸಿಗೆ ನೋವಾಗುವಂಥ ಮಾತಾಡಿ ಮಾತಾಡಿದ್ರೆ ನಾವು ಏನಾದರೂ ಖುಷಿಯಾಗಿರ್ತೀವ? ಖಂಡಿತ ಇಲ್ಲ. ನಮ್ಮ ಮನಸ್ಸಲ್ಲಿ ಕೂಡ ಒಂದು ಸಣ್ಣ ಗಿಲ್ಟ್ ಉಳ್ಕೊಳುತ್ತೆ. ಆ ಗಿಲ್ಟು ನಮ್ಮನ್ನು ಇಡೀ ದಿನ ಕಾಡ್ತಾ ಇರುತ್ತೆ. ಯಾವುದಕ್ಕೂ ಒಂದು ನೆಮ್ಮದಿ ಅಂತ ಇರೋದಿಲ್ಲ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ಈ ಹೂವಿನ ದಳಗಳನ್ನೆಲ್ಲ ಕಿತ್ಬಿಟ್ರೆ ಹೆಂಗಿರುತ್ತೆ? ಮನಸ್ಸು ಹಾಗೆ ಅಲ್ವಾ? ಏನಂತೀರಾ ಫ್ರೆಂಡ್ಸ್?